ಕೊರಟಗೆರೆಯಲ್ಲಿ ನಡೆದಿದ್ದಂತಹ ಚಿಕನ್ ಕಟ್ ಮರ್ಡರ್ ಪ್ರಕರಣವನ್ನು ತುಮಕೂರು ಪೊಲೀಸರು ಕೇವಲ 3 ದಿನದಲ್ಲಿ ಭೇದಿಸಿರುವಂಥದ್ದು. ಈ ಒಂದು ಕೊಲೆಯ ಆರೋಪಿಗಳು ಯಾರು, ಯಾವ ಕಾರಣಕ್ಕಾಗಿ ಕೊಲೆ ಆಗಿದೆ ಅದೆಲ್ಲವನ್ನು ಕೂಡ ಪತ್ತೆ ಹಚ್ಚಿರುವಂಥದ್ದು. ತನ್ನ ಸ್ವಂತ ಅತ್ತೆಯನ್ನೇ ಅಳಿಯನೇ ಕೊಲೆ ಮಾಡಿರುವಂಥ ವಿಚಾರ ಕೂಡ ಇದೀಗ ಬೆಳಕಿಗೆ ಬಂದಿರುವಂಥದ್ದು. ತುಮಕೂರಿನಲ್ಲಿ ದಂತ ಚಿಕಿತ್ಸಕನಾಗಿ ಕೆಲಸ ಮಾಡ್ತಿದ್ದಂತಹ ರಾಮಚಂದ್ರಯ್ಯ ಅನ್ನುವಂಥ ವ್ಯಕ್ತಿಯೇ ತನ್ನ ಅತ್ತೆಯನ್ನೇ ಭೀಕರವಾಗಿ ಸುಮಾರು 19 ಪೀಸ್ಗಳನ್ನಾಗಿ ಕತ್ತರಿಸಿ ಅದನ್ನು ಏನು ಕೊರಟಗೆರೆ ತಾಲೂಕಿನ ಬೇರೆ ಬೇರೆ ಭಾಗಗಳಲ್ಲಿ ಏನು ಪ್ಲಾಸ್ಟಿಕ್ ಕವರ್ನಲ್ಲಿ ಸುತ್ತಿ ಅದನ್ನು ಎಸೆದಿದ್ದ ಅನ್ನುವಂಥ ವಿಚಾರ ಕೂಡ ಇದೀಗ ಪೊಲೀಸರ ತನಿಖೆಯಿಂದ ಬೆಳಕಿಗೆ ಬಂದಿರುವಂಥದ್ದು. ನಾನೀಗ ತೋರಿಸ್ತಾ ಹೋಗ್ತೀನಿ ದೃಶ್ಯಗಳಲ್ಲಿ. ಇದು ತುಮಕೂರಿನ ಕುವೆಂಪು ನಗರದಲ್ಲಿ ಏನು ಡಾಕ್ಟರ್ ರಾಮಚಂದ್ರಯ್ಯ ವಾಸವಿದ್ದಂಥ ಮನೆ. ಇದು ತುಮಕೂರಿನ ಕುವೆಂಪು ನಗರದ ಏನು 4ನೇ ಮುಖ್ಯ ರಸ್ತೆ ಮತ್ತು 1ನೇ ಅಡ್ಡ ರಸ್ತೆಯಲ್ಲಿರುವಂಥ ಈ ಮನೆಯಲ್ಲಿ, ಇದೇ ಮನೆಯಲ್ಲಿ ಈ ಡಾಕ್ಟರ್ ರಾಮಚಂದ್ರಯ್ಯ ವಾಸವನ್ನು ಇದ್ದಂಥದ್ದು. ಈತನಿಗೆ 2 ಮದುವೆ ಆಗಿತ್ತು ಅನ್ನುವಂಥ ಒಂದು ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂಥದ್ದು. ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನಲ್ಲಿ ಮೊದಲನೆಯ ಮದುವೆಯನ್ನು ಆಗಿದ್ದಂತಹ ಡಾಕ್ಟರ್ ರಾಮಚಂದ್ರಯ್ಯ ಆ ಒಂದು ಮೊದಲನೇ ಹೆಂಡತಿಯನ್ನು ಬಿಟ್ಟಿದ್ದ. ಈಗ ಡಿವೋರ್ಸ್ ಕೇಸ್ ಕೂಡ ಅಲ್ಲಿ ನಡೀತಾ ಇತ್ತು ಅನ್ನುವಂಥ ಮಾಹಿತಿ ಲಭ್ಯವಾಗಿರುವಂಥದ್ದು. ಜೊತೆಗೆ ಏನು ಬೆಳ್ಳಾವಿ ಮೂಲದ ಇನ್ನೊಂದು ಏನು ಮಹಿಳೆಯನ್ನು ಈತ 2ನೇ ಮದುವೆಯಾಗಿದ್ದ. ಈ ಏನು 2ನೇ ಮದುವೆಯಾಗಿದ್ದಂತಹ ಹೆಂಡತಿಯ ತಾಯಿಯನ್ನೇ ಇದೀಗ ಆತ ಸಾಯಿಸಿದ್ದಾನೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು. ಯಾಕಂದರೆ ಆಕೆಯ ನಡವಳಿಕೆ ಸರಿ ಇರಲಿಲ್ಲ, ಆಕೆಯ ಬಿಹೇವಿಯರ್ ಈತನಿಗೆ ಇಷ್ಟ ಆಗದೇ ಇರುವಂಥ ಕಾರಣದಿಂದಾಗಿ ತನ್ನ ಹೆಂಡತಿಯನ್ನು ಅನೈತಿಕ ಚಟುವಟಿಕೆಗೆ ಒತ್ತಾಯಿಸ್ತಿದ್ಲು. ಇದೆಲ್ಲ ಒಂದು ಕಾರಣವನ್ನು ಇಟ್ಕೊಂಡು ಈತ ಕೊಲೆಯನ್ನು ಮಾಡಿದ್ದಾನೆ. ಆತನಿಗೆ ಇನ್ನಿಬ್ಬರು ಸಹಕಾರವನ್ನು ಕೂಡ ಕೊಟ್ಟಿದ್ದಾರೆ ಅನ್ನುವಂಥದ್ದು ಪೊಲೀಸರ ತನಿಖೆಯಲ್ಲಿ ಕೂಡ ಬೆಳಕಿಗೆ ಬಂದಿರುತ್ತದೆ. ಇನ್ನಿಷ್ಟು ಮಾಹಿತಿಯನ್ನು ಕೂಡ ಈ ಒಂದು ಕೊಲೆಯ ವಿಚಾರವಾಗಿ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ಹರ್ಷ ಸಿರ್ಸಿ, ಪ್ರಜಾಶಕ್ತಿ ಟಿವಿ, ತುಮಕೂರು.